ಇಲ್ಲಿ ನೋಡ್ತಾ ಇರ್ಬೋದು, ಇದು ಎಷ್ಟಿರ್ಬೋದು ಅಂತ ನಮಗೆ ಅಂದಾಜು ಮಾಡೋಕ್ಕಾಗಲ್ಲ. ಇಲ್ಲಿ ವ್ಯಾಪಾರ ಹೇಳ್ತಾ ಇದ್ದಾರೆ ಇದಕ್ಕೆ 15 ಲಕ್ಷ ಅಂತ. ಈ ಓರಿಗಳನ್ನ ನಾನು ಅದಕ್ಕೆ ನೋಡೋಣ ಅಂತಲೇ ಬಂದಿದ್ದೀನಿ. 15 ಲಕ್ಷದ್ದು ಹೇಗಿರ್ಬೋದು, ಇದನ್ನು ತಗೊಂಡು 15 ಲಕ್ಷದಲ್ಲಿ ಏನು ವ್ಯವಸಾಯ ಮಾಡ್ತಾರೆ ಅಥವಾ ಶೋಕಿ ಕಟ್ಕೊಂಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಹಾಗಾಗಿ ಇದನ್ನ ನೋಡೋಣ ಅಂತ ಬಂದಿದ್ದೀವಿ. 15 ಲಕ್ಷ ರೂಪಾಯಿ ರೇಟ್ ವ್ಯವಸಾಯ ಮಾಡೋದು ಎಲ್ಲ ಉಳೋದು ಅಷ್ಟೇ ಜನ ರೈತರುಗಳು. 15 ಲಕ್ಷ ರೂಪಾಯಿ ಓರಿ ಬಂದ್ರೆ ಅವ್ರು ಸಾಕಿರೋದು ಅದು ಬಣ್ಣ, 2 ಕೂಟ, ಅದು ಕಣ್ಣು, ಅದು ಮೈಕಟ್ಟು ಎಲ್ಲ ಸೇರಿ 15 ಲಕ್ಷ ರೂಪಾಯಿ ಹೇಳ್ತಾರೆ. ಕೊಂಬಿಗೆ ಮಾತ್ರ ಅಂತಲ್ಲ, ಜೋಡಿ ಮಾಡಿರ್ತಾರೆ. ಮತ್ತೆ ಜೋಡಿ ಮಾಡಿ ಅದಕ್ಕೆ ಯಾವುದೇ ಐ ಬಿಲ್ದಂಗ್ ಮಾಡ್ಕೊಂಡಿರ್ತಾರೆ. ಅದಕ್ಕೋಸ್ಕರ 15 ಲಕ್ಷ ಹೇಳ್ತಾರೆ. ಈ ತರ ಒಂದೊಂದು ರೈತರು ಒಂದೊಂದು ರೇಟ್ ನಲ್ಲಿ ಕಟ್ಟಿರ್ತಾರೆ. ಆಮೇಲೆ ತಗೊಳ್ಳೋರು ಮತ್ತೆ ಕೊಡೋರ ಮೇಲೆ ವ್ಯಾಪಾರ ನಿರ್ಧಾರ ಆಗಿರ್ತದೆ. ಹಂಗಾಗಿ ಅದಕ್ಕೆ ನೋಡಿ ಕೊಂಬುಗಳಿಗೆಲ್ಲ ಅಟ್ರಾಕ್ಷನ್ ಆಗೋ ತರ ನವಿಲ್ಗರಿ ಎಲ್ಲ ಜನಗಳ ಅಟ್ರಾಕ್ಷನ್ ಮಾಡೋದಕ್ಕೆ. ಇದು ಸ್ವಲ್ಪ ಇದ್ರಲ್ಲಿದೆ, ರೂಪಾಯಿ ಬಣ್ಣದಲ್ಲಿದೆ, ಸ್ವಲ್ಪ ವೈಟ್ ರೂಪಾಯಿ ಬಣ್ಣದಲ್ಲಿದೆ, ಅದು ಪೂರ್ತಿ ವೈಟ್ ಬಣ್ಣದಲ್ಲಿದೆ. ಅದೇನಾಗ್ತದೆ, ಸ್ವಲ್ಪ ಇದು ಕೂಟ ಸರಿ ಇಲ್ಲ ಅಂದ್ಬಿಟ್ಟು ಸ್ವಲ್ಪ ರೇಟ್ ಕಡಿಮೆ ಮಾಡ್ತಾರೆ. ಇನ್ನೊಂದ್ಸರಿ ಜಾತ್ರೆ ಏನ್ ಮಾಡ್ತಾರೆ, ಜಾತ್ರೆಯಲ್ಲಿ ಅದಕ್ಕೆ ಸಂಬಂಧ ಸಿಕ್ಕಿದ್ರೆ ಅದಕ್ಕೆ ಹಾಕ್ತಾರೆ, ಇದಕ್ಕೆ ಸಂಬಂಧ ಸಿಕ್ಕಿದ್ರೆ ಇದಕ್ಕೆ ಹಾಕ್ತಾರೆ. ಆಗ ಇನ್ನೂ ಮತ್ತೆ ಇದ್ರ ಮೌಲ್ಯ ಜಾಸ್ತಿ ಆಗ್ತದೆ. ಮುದುಗುಂಡ ತಳಿನೇ ಇದು? ಇದು ತಮಿಳ್ನಾಡು ತಳಿ ಜಲ್ಲಿಕಟ್ಟು ಅಂತಂದ್ರೆ ಈ ತಮಿಳ್ನಾಡಲ್ಲಿ ಅದು ಕ್ರೀಡೆ. ನಮ್ಮಲ್ಲಿ ಅದಕ್ಕೆ ಪರ್ಮಿಷನ್ ಇಲ್ಲ. ಎಷ್ಟೋ ಟೈಮಲ್ಲಿ ಜಲ್ಲಿಕಟ್ಟು ಮಾಡಬೇಕಾದ್ರೆ ಕೆಲವರು ಕ್ರೀಡಾಪಟುಗಳು ಪ್ರಾಣನೇ ಕಳ್ಕೊಂಡ್ಬಿಡ್ತಾರೆ. ಅದರಲ್ಲಿ ನಮ್ಮ ರೈತರು ಕೊಳ್ಳೇಗಾಲದವರು ಈಗ ಜಲ್ಲಿಕಟ್ಟು ತಳಿ ಒಂದು ತಂದು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟವ್ರೆ. ಇದು ಮಾರಾಟಕ್ಕೆ ಇಟ್ಟಿದ್ದೀರಾ? ತೋರ್ಸೋದಕ್ಕೆ ಮುಡುತರಾಗ ಹಾಕ್ಬಿಟ್ಟು ಆಮೇಲೆ ಮಾಡ್ತೀರಾ? ಸರ್ ರೇಟ್ ಎಷ್ಟು ಇದ್ರದ್ದು? ಮೇಡಮ್ ಈಗ 3 ಲಕ್ಷಕ್ಕೆ ಕೇಳ್ತಾ ಇದಾರೆ. ನಾ ತಂದಿರೋದು 2 ಲಕ್ಷ. 3 ಲಕ್ಷಕ್ಕೆ ಆಲ್ರೆಡಿ ಈಗಲೇ ಕೇಳಿದ್ರು, ನಾನು ಕೊಡಲ್ಲ. ಏನೋ ಒಂದು ಖುಷಿಗೋಸ್ಕರ ಇಲ್ಲಿ ವಸ್ತು ಪ್ರದರ್ಶನ ಹಾಕಿದ್ದೆ. ಅವರು ಇವತ್ತು ನಾಳೆ ಕಮಿಟಿ ಅಂತ ಅವರು ಅದಕ್ಕೆ ಇಲ್ಲಿ ಬಹುಮಾನ ಕೊಡ್ತಾರೆ. ಯಾರು ಚೆನ್ನ ಅದಕ್ಕೆ ಇದಕ್ಕೆ ಇಲ್ಲಿ ಅವರು ಕಮಿಟಿಗೆ ಹಾಕಿ ಇವತ್ತು ಪುನಃ ನಾಳೆ ಅಲ್ಲಿಗೆ ಹೊಡ್ಕೊಂಬಂದು ಕೊಡಿ ಅಂತ ಹೇಳಿದ್ದಾರೆ ಡಾಕ್ಟ್ರು. ಅದಕ್ಕೆ ಹೊಡ್ಕೊಂಬಂದೆ. ಇಲ್ಲ ಅಂದಿದ್ರೆ ನಾನು ಪೆಂಡಲ್ ಹಾಕ್ಸಿ ಇಲ್ಲೇ ಹಾಕೋನು. ಅಲ್ಲೇ ಫ್ರೀಯಾಗಿ ಹಾಕಿದ್ದಾರೆ. ಎಲ್ಲ ಅವ್ರದ್ದೇ ಖರ್ಚು ಎಲ್ಲ ಅವರೇ ಕೊಡ್ತಾರೆ. ಅವರೇ ಫೋನ್ ಮಾಡಿ ಕರ್ಕೊಂಡು ನಿಮ್ಗೆ ಬರೀ ಪ್ರದರ್ಶನಕ್ಕೆ ಇಟ್ಟಿರೋದ್ರಿಂದ ನಿಮ್ಗೆ ಖರ್ಚೆಲ್ಲ ಅವರೇ ಕೊಡ್ತಾ ಇದ್ದಾರೆ. ನೀವು ಇದು ಒಂದನೇ ಸಾಕೊಂಡಿದ್ದೀರಾ? ಈಗ ಸಾಕಿರೋದು ಸರ್. ನೀವು ಸಾಕಿರೋದು ಅಂದ್ರೆ ನಿಮ್ಗೆ ಶೋಕಿಗೆ ಸಾಕೊಂಬಂದದ್ದು ಮೇಡಮ್. ಇವಾಗ ನಮ್ದು ಇದು ಕಿಚ್ಚಾಯಿಸ್ಬೇಕಲ್ಲ, ಸಂಕ್ರಾಂತಿ ಹಬ್ಬಕ್ಕೆ ನಾನು ಹೊಸದಾಗಿ ಒಂದೊಂದು ಹೋದ್ಸತಿ ಗಿರ್ತಳಿ ತಗೊಂಬಂದಿದ್ದೆ, ಇಲ್ಲೇ ಕಟ್ಟಿದ್ದೆ. ಅದಕ್ಕೂ ಪ್ರೈಸ್ ಕೊಟ್ರು. ಮುಡ್ತರಲ್ಲ ಆಯ್ತು, ಮುಡ್ತರಲ್ಲಿ ಪ್ರೈಸ್ ಕೊಟ್ರು 10,000 ಬಹುಮಾನ ಸರ್ಟಿಫಿಕೇಟ್ ಕೊಟ್ರು. ಅದನ್ನ ಏನ್ ಮಾಡಿದ್ರೆ ಅಲ್ಲೇ 1.25 ಲಕ್ಷಕ್ಕೆ ಅಲ್ಲೇ ಮಾರ್ಬಿಟ್ಟೆ. ಜಲ್ಲಿಕಟ್ಟು ಕರ್ಕೊಂಡೋಗೋ ಓರಿಗಳು ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಇರ್ತದೆ. ಅಲ್ಲಿ ತುಂಬಾ ಸೈಲೆಂಟ್ ಆಗಿ ಮಲಗಿದೆಯಲ್ಲ ಅಂತಂತಾರೆ. ಸ್ಟ್ರಾಂಗ್ ಇದೆ ಸರ್. ನಾವು ಮೂಗ್ದಾರ ಬಿಸಿದ್ರೆ ಸ್ಟ್ರಾಂಗ್ ಆಯ್ತಾ ಸರ್. ಇವಾಗ ಸಾಧ್ಯ ಆಗಿದೆ. ಈಗ ಯಾವಾಗ ಜಲ್ಲಿಕಟ್ಟು ಕಳಿಸಿದೆ ಸರ್. ಇವಾಗ ಜಲ್ಲಿಕಟ್ಟಿಂದ ಆಗಿರೋದ್ನೇ ಹೊಡ್ಕೊಂಡ್ಬಂದಿದ್ದು ಹೊಡಿತಿತ್ತು ಸರ್. ಜಲ್ಲಿಕಟ್ಟು ಆದ್ಮೇಲೆ ಕೊಟ್ಟಿದ್ರು, ಅವರು ಸಾಕಾಣಿಕೆ ಮಾಡ್ಲಿಲ್ಲ. ನಾನು ಬೇಕಲೇಬೇಕು ಅಂದ್ಬಿಟ್ಟು ಅದನ್ನ ತಗೊಂಡ್ಬಂದೆ. ನಾನು ಸಾಕಿ ಅದನ್ನ ನೆಕ್ಸ್ಟ್ ಬರೋ ಇದಕ್ಕೆ ಜಲ್ಲಿಕಟ್ಟಿಗೆ ಹಾಕ್ತೀನಿ ಸರ್. ಒಳ್ಳೇದಾಗ್ಲಿ. ಈಗಲೇ ಸ್ಟ್ರಾಂಗು ಅಂದ್ರೆ ಇವಾಗ ಸಾಧ್ಯ ಆಗಿದೆ. ಎದ್ರೆ ಯಾರು ಹಿಡ್ಕೊಳಕ್ಕಾಗಲ್ಲ ಸರ್. ಆಯ್ತು, ಒಳ್ಳೇದಾಗ್ಲಿ. ಕಂಟ್ರೋಲ್ ಮಾಡಿದೀವಿ. ಮೂಗ್ದಾರ ಹಾಕಿದ್ರೆ ಕಂಟ್ರೋಲ್ ಆಗ್ಬಿಡ್ತದೆ. ಮೂಗ್ದಾರ ಬಿಚ್ಚಿತ್ತು ಅಂದ್ರೆ ಯಾರನ್ನು 100 ಸೀಟ್ ಹಿಡಿದ್ರು ಆಗಲ್ಲ. ನಿನ್ನೆ ಇದಕ್ಕೆ ನರಸೀಪುರದಲ್ಲಿ ಕಿಚ್ಚಾಯಿಸೋಕ್ಕೆ ಕರ್ಕೊಂಡು ಹೋಗಿದ್ರು ಹುಡುಗರುಗಳು. ಅಲ್ಲಿ ನರಸೀಪುರದವ್ರು ಬಂದು ಫೋನ್ ಮಾಡಿದರು, ಸರ್ ನಮಗೆ ನಿಮ್ಮ ಹಸು ಕೊಡಿ, ಕಿಚ್ಚಾಯಿಸ್ಬಿಟ್ಟು ಕೊಡ್ತೀವಿ, ಎಷ್ಟು ಸಾವಿರ ಬೇಕು ಕೇಳಿ ನಿಮ್ಮ ಅಕೌಂಟ್ಗೆ ಹಾಕ್ತೀನಿ ಅಂದರು. ನಮಗೆ ದುಡ್ಡು ಕಾಸು ಬೇಡಿ, ಗಾಡಿ ತಗೊಬನ್ನಿ, ಹುಡುಗರು ಕಳಿಸ್ತೀನಿ, ಕರ್ಕೊಂಡೋಗಿ ಮೆರವಣಿಗೆ ಮಾಡ್ಕೊಂಡು ಕಿಚ್ಚಾಯಿಸ್ಬಿಟ್ಟು ನಮ್ಗೆ ಅಟ್ಕೊಂಬಂದು ಕೊಡಿ, 4 ಗಂಟೆಗೆ ಪುನಃ ನಾವು ಹಾಯಿಸ್ಬೇಕು ಅಂದೆ. ಹಂಗೆ ಮಾಡಿದ್ರು ಮೇಡಮ್. ನಿನ್ನೆ ನರಸೀಪುರದಲ್ಲಿ ಕಿಚ್ಚಾಯಿಸಿದ್ರು. ಮೊದಲನೇ ಪ್ರೈಸ್ ನಮಗೆ ಕೊಟ್ಟರು. ಬಹುಮಾನ ಅಂದರು, ಪ್ರಶಸ್ತಿ ಏನು ಕೇಳಲಿಲ್ಲ, ಸನ್ಮಾನ ಮಾಡ್ತೀನಿ ಅಂದರು. ಅದು ಬೇಡಿ ಅಂದ್ಬಿಟ್ಟು ಬಂದ್ಬಿಟ್ಟು. ಯಾಕೆಂದರೆ ಇಲ್ಲಿ ಕಿಚ್ಚಾಯಿಸ್ಬೇಕಲ್ಲ 6 ಗಂಟೆಗೆ. ರಾಜಣ್ಣ ಅಂತ ಮುಡುಗುಂಡ. ಸರ್ ಈಗ ಇದಕ್ಕೆ ಪ್ರೈಸ್ ಬರೋ ನಿರೀಕ್ಷೆಯಲ್ಲಿ ಇದ್ದೀರಾ ನೀವು? ಪ್ರೈಸ್ ಹಾಗೆ ಆಗುತ್ತೆ. ನೀವು ಯಾರೇ ಎಲ್ಲೇ ಹೋದ, ಈಗ ಹಳ್ಳಿ ಕಾರು 4 ಹಲ್ಲು 2 ಹಲ್ಲು ಇಂಥವಕ್ಕೆ ಹಾಕೋದು. ಕೊನೆಯಲ್ಲಿ ಗಿರ್ತಳಿ ಇದು ಮಾಮೂಲಿ HF ಇಷ್ಟಕ್ಕೂ ಕೊಡ್ತಾರೆ. ನೀವು ಈ ವರ್ಷ ಮಾತ್ರ ಬಂದಿದ್ದೀರಾ? ಪ್ರತಿ ವರ್ಷನೂ ಯಾವುದು ಇದೆ? ಇಲ್ಲ, ಬೇರೆ ಬೇರೆ ತಳಿ ಹಾಕ್ತೀನಿ. ಹೋದ ಸತಿ ಗಿರ್ತಳಿ ಹಾಕಿದ್ದೆ ಅಲ್ಲೇ.
ಅವರೇ ಫೋನ್ ಮಾಡ್ತಾರೆ, ಡಾಕ್ಟ್ರಿಗೆ ಕಾರ್ ಕಳಿಸ್ತಾ ಇದ್ದೋ ವ್ಯಾನ್ ಕಳಿಸ್ತಾರೆ, ಯಾವುದೋ ಅಲ್ಲಿ ವಸ್ತು ಪ್ರದರ್ಶನ ಒಳಗೆ ಅವ್ರು ನಮ್ಮ ನಂಬರ್ ಇದೆ, ಕರೆಕ್ಟ್ ಟೈಮ್ಗೆ ಹೇಳ್ತಾರೆ ನೀವು ಹಾಕೊಂಬನ್ನಪ್ಪ ಅಂದಾಗ ಹಾಕೊಂಡೋಗ್ತೀವಿ. ನಾವು 15ನೇ ತಾರೀಕಿಗೆ ಹಾಕಿ ಅಂದರು. ಇಲ್ಲ ಸರ್ ನಾವು ಸಂಕ್ರಾಂತಿ ಹಬ್ಬ ಆಚರಿಸ್ಬೇಕು ಅಂದ್ರೆ ಆಯಿತು 16ಕ್ಕೆ ಹಾಕಿ ನಿಮ್ಮದೇ ಸ್ಟಾಲ್ ಬಿಟ್ಟಿದ್ದೀವಿ, ಬಿಟ್ಟಿದ್ರು ಹೊಡ್ಕೊಂಬಂದು ಕಟ್ಟಾಕಿ. ಜಲ್ಲಿ ಕಟ್ ಮಾಡಬೇಕಾದ್ರೆ ಅದ್ರ ಭುಜನ ತೆಬ್ಬಿಡ್ಕೋತಾರೆ ಹುಡುಗರು. ಇದನ್ನ ಸೋಲಿಸ್ಬೇಕು. ಎಷ್ಟು ಯುವಕರು ಯಾವ ಯುವಕ ಸ್ಪರ್ಧಾಳು ಯಾವ ಹಿಡಿತಾನೆ ಆ ಭುಜ ಹಿಡಿದು ಹಿಡ್ಕೋತಾನೆ, ಅದು ಎತ್ತಿನ ಕೆಳಗಡೆ ಕೆಡಗ್ತಾನೆ, ಅವ್ನಿಗೆ ಬರ್ತಾ ಬಹುಮಾನ. ಅಥವಾ ಎತ್ತು ಯಾರು ಸಿಗ್ದೇನೆ ಅದು ಫೈಟ್ ಮಾಡಿ ತಪ್ಸ್ಕೊಂಡು ಹೋದ್ರೆ ಆ ಎತ್ತಿಗೆ ಫಸ್ಟ್ ಪ್ರೈಸ್ ಇರ್ತದೆ. ಅದಕ್ಕೆ ಜಲ್ಲಿಕಟ್ಟಲ್ಲಿ ಬಳಸ್ತಾರೆ. ಈ ತಳಿನ ಜಾಸ್ತಿ ಜಲ್ಲಿಕಟ್ಟಲ್ಲಿ ಬಳಸ್ತಾರೆ. ಮತ್ತೆ ದೇಶೀಯ ತಳಿ ರಾಸನ್ನು ಸಹ ಜಲ್ಲಿಕಟ್ಟು ಬಳಸ್ತಾರೆ. ನಮ್ಮ ಕರ್ನಾಟಕದಲ್ಲಿ ಜಲ್ಲಿಕಟ್ಟಿಗೆ ಅವಕಾಶ ಇಲ್ಲ. ಆ ತಮಿಳುನಾಡಲ್ಲಿ ಮಾತ್ರ ಇರೋದು. ಕೆಲವು ರಾಜ್ಯದಲ್ಲಿ ಇದೆ. ಕೋಳಿ ಜಗಳ ಇರ್ಬೋದು, ಈ ಜಲ್ಲಿಕಟ್ಟು ಇರ್ಬೋದು, ಅದು ನಮ್ಮ ಕರ್ನಾಟಕದಲ್ಲಿ ಅವಕಾಶ ಇಲ್ಲ. ಇದನ್ನ ಪ್ರದರ್ಶನಕ್ಕೆ ಮಾತ್ರ ಇಟ್ಟಿದ್ದಾರೆ. ಒಳ್ಳೇದಾಗ್ಲಿ ಯಜಮಾನ್ರೆ. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ.